ನಮ್ಮ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಆಚರಣೆ ಮಾಡುವಂತಹ ಹಬ್ಬ ಅಂದ್ರೆ ಕಾರ್ ಹುಣ್ಣಿಮೆಯ ಹಬ್ಬ. ಕಾರ್ ಹುಣ್ಣಿಮೆಯ ಹಬ್ಬದ ಹಿಂದಿನ ದಿವಸ ಹೊನ್ಹುಗ್ಗಿ ಹಬ್ಬವನ್ನ ಆಚರಣೆ ಮಾಡ್ತಾರೆ. ಹೊನ್ನು ಅಂದ್ರೆ ಬಂಗಾರ, ಹುಗ್ಗಿ ಅಂದ್ರೆ ಸಿಹಿಯಾದಂತಹ ಪಾಯಸ. ಇದರ ಹಿಂದಿನ ಸಂಗತಿ ಏನಂದ್ರೆ, ಕೈಲಾಸದಲ್ಲಿರುವಂತಹ ಶಿವನು ಭೂಲೋಕಕ್ಕೆ ರೈತರಿಗೆ ಸಹಾಯ ಮಾಡೋಕ್ಕೆ ಯಾರು ಹೋಗ್ತೀರಂತ ಕೇಳಿದಾಗ ಯಾರು ಕೂಡ ಒಪ್ಪೋದಿಲ್ಲ. ಅದು ಕಷ್ಟಕರವಾದಂತಹ ಕೆಲಸ ಅಂತ ಹೇಳಿ ಎಲ್ಲರೂ ಸುಮ್ಮನೆ ಉಳಿದು ಬಿಡ್ತಾರೆ. ಆಗ ಶಿವ ಒಂದು ಉಪಾಯವನ್ನ ಮಾಡ್ತಾನೆ. ಸಿಹಿಯಾದಂತಹ ಪಾಯಸ ಅಂದ್ರೆ ಹುಗ್ಗಿಯನ್ನ ತಯಾರು ಮಾಡಿ ಅದರಲ್ಲಿ ಬಂಗಾರದ ಉಂಗುರವನ್ನ ಹಾಕಿ, ಈ ಸಿಹಿಯಾದಂತಹ ಪಾಯಸದಲ್ಲಿ ಬಂಗಾರದ ಉಂಗುರ ಯಾರ ತಟ್ಟೆಗೆ ಬಂದು ಬೀಳ್ತದೋ ಅವರೇ ಹೋಗಿ ಭೂಲೋಕದಲ್ಲಿ ರೈತರಿಗೆ ಸಹಾಯವನ್ನ ಮಾಡಬೇಕು ಅಂತ ಹೇಳಿ ಶಿವ ಆದೇಶವನ್ನ ಮಾಡ್ತಾನೆ. ಹಿಂಗೆ ಎಲ್ರಿಗೂ ನೀಡ್ತಿರುವಾಗ ಆ ಬಂಗಾರದ ಉಂಗುರ ಹೋಗಿ ಬೀಳೋದು ನಂದಿ ಅಂದ್ರೆ ಎತ್ತಿನ ತಟ್ಟೆಯಲ್ಲಿ ಹೋಗಿ ಬೀಳ್ತದೆ. ಆ ನಂದಿಯ ತಟ್ಟೆಗೆ ಬಿದ್ದ ನಂತರ ಶಿವನು ಆದೇಶವನ್ನ ಕೊಡ್ತಾನೆ, ನೀನೇ ಹೋಗಿ ರೈತರಿಗೆ ಸಹಾಯ ಮಾಡು ಅಂತ ಹೇಳಿದಾಗ ಶಿವನ ಆದೇಶವನ್ನ ಆ ನಂದಿ ಪಾಲಿಸಿ ಭೂಲೋಕಕ್ಕೆ ಬಂದು ರೈತನ ಎಲ್ಲಾ ಕೃಷಿ ಕಾರ್ಯಗಳಿಗೂ ಕೂಡ ಅದು ಸಹಾಯ ಮಾಡೋದಕ್ಕೆ ನಿಲ್ತದೆ. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ನಂದಿಗಳು, ಎತ್ತುಗಳು ನಮ್ಮ ಬದುಕಿನ ಭಾಗವಾಗಿ, ಕೃಷಿಕರ ಭಾಗವಾಗಿ ಕೃಷಿ ಬದುಕಿಗೆ ಸಹಾಯವನ್ನ ಮಾಡ್ಕೊಂಡು ಬಂದಿದೆ. ಹೊನ್ಹುಗ್ಗಿಯ ದಿವಸ ನಾವು ಆ ಎತ್ತುಗಳಿಗೆ ಸಿಹಿಯಾದಂತಹ ಪದಾರ್ಥವನ್ನ ತಿನ್ನಿಸಿ ಒಂದಿಷ್ಟು ಬಂಗಾರವನ್ನು ತೆಗೆದುಕೊಂಡು ಅವುಗಳ ಕೋಡುಗಳಿಗೆ, ಕಾಲುಗಳಿಗೆ, ಮುಖಕ್ಕೆ ಮುಟ್ಟಿಸಿ, ಈ ಬಂಗಾರವನ್ನ ಸಂಪಾದನೆ ಮಾಡಿರುವುದು ನಮ್ಮ ಶ್ರಮದಿಂದಲ್ಲ, ಅದು ನಿನ್ನ ಭಿಕ್ಷೆ ಅಂತ ಹೇಳಿ ಆ ನಂದಿಗೆ ಅರ್ಪಿಸಿ ನಮ್ಮದೆಲ್ಲವೂ ಕೂಡ ನಿನ್ನದೇ ಎನ್ನುವಂತಹ ಸಮರ್ಪಣಾ ಭಾವದಿಂದ ಮಾಡುವಂಥದ್ದು ನಮ್ಮ ಹಿರಿಯರು, ನಮ್ಮ ಕೃಷಿಕರು, ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಮಾಡ್ಕೊಂಡು ಬಂದಿರುವಂತಹ ಪರಂಪರೆ.